ಅಲ್ಲ ದರ್ಶನ್ ಸರ್ ಕರೀತಿದಾರೆ. ದರ್ಶನ್ ಸರ್ ಕರೀತಾವ್ರ ಯಾಕಪ್ಪ, ಸರಿ ಆಯ್ತು ಅಂತ ಇಳಿದ್ಬಿಟ್ಟು ಸರ್ ಕ್ಯಾರವನ್ಗೆ ಹೋದೆ. ಸರ್ ಅಂದೆ, ಕುಳಮ್ಮ ಅಂದ್ರು. ಸರಿ ಆಯ್ತು. ದರ್ಶನ್ ಡಿ ಬಾಸ್ ಅವ್ರ ಜೊತೆ ಮಾಡಿದ್ದೀರಿ, ಹೇಗೆ ಅವ್ರು ನಿಮ್ ಗಾಡ್ ಫಾದರ್ ಅಥವಾ ಹೌ ಇಸ್ ದಿಸ್ ಕನೆಕ್ಷನ್? ಗೊತ್ತಿಲ್ಲ ಸರ್, ಅಂದ್ರೆ ಲೈಕ್ ಬಿಫೋರ್ ಕಮಿಂಗ್ ಟು ಇಂಡಸ್ಟ್ರಿ ಅಥವಾ ನಾವು ನಾರ್ಮಲ್ ಕಾಮನ್ ಲೈಫ್ ಮಾಡ್ಬೇಕಾದ್ರೆ, ತುಂಬಾ ಸಾದಾ ಸೀದಾ ಜೀವನ ನಡಿಬೇಕಾದ್ರೆ ನಾವೆಲ್ಲ ಅವ್ರಿಗೆ ಫ್ಯಾನ್ಸ್ ಆಗಿದ್ವಿ. ನನ್ ಡಾರ್ಲಿಂಗ್ ದರ್ಶನ್ ಹಂಗೆ ಹಿಂಗೆ ಆತರ ಎಲ್ಲ ಹೇಳ್ಕೊಂಡು ಓಡಾಡ್ತಿದ್ವಿ. ಆ ಡಚ್ಚು ನನ್ ಲವರ್ ಅಮ್ಮ, ನನ್ ಬಾಯ್ ಫ್ರೆಂಡ್ ಅಮ್ಮ, ಬುಕ್ ಎಲ್ಲ ಅವ್ರ ಸ್ಟಿಕ್ಕರು, ಮನೆ ಬೀರು ಮೇಲೆಲ್ಲ ಅವ್ರ ಸ್ಟಿಕ್ಕರು, ಗೋಡೆ ಮೇಲೆಲ್ಲ ಅವ್ರ ಸ್ಟಿಕ್ಕರು, ಆ ತರ. ಇಂಡಸ್ಟ್ರಿಗೆ ಬಂದ್ಮೇಲೆ ಒಂದ್ಸತಿ ಈ ತರದೊಂದ್ ಸಿನಿಮಾ ಹಿಂಗ್ ಆಫರ್ ಬಂದಿದೆ, ಮಾಡ್ತೀರಾ ಮೇಡಮ್? ಅಯ್ಯೋ ದೊಡ್ಡ ದೊಡ್ಡ ಸಿನಿಮಾಗ್ ನನಗ್ ಆಫರ್ ಬಂದಿದ್ಯಾ, ಹೋಗಿ ನಿಂತ್ಕೊಂಡು ಆಕ್ಟ್ ಮಾಡುವಾಗ ಇಂಥವ್ರ ಪೇರಾಗೆ ಆಕ್ಟ್ ಮಾಡ್ಬೇಕು ನೀವು ಮೇಡಮ್ ಅಂದ್ರೆ, ಸರಿ ಸರ್ ಓಕೆ ಆಯ್ತು. ಒಂದ್ ಫೈನ್ ಡೇ ಪರ್ಸನ್ ಲೈಕ್ ಹಿಂಗ್ ಎದುರುಗಡೆ ಬಂದು ನಿಂತ್ಕೊಳ್ತಾರೆ, ನಂಗೆ ಮಾತೇ ಬರ್ತಿಲ್ಲ, ನಾನು ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಂಗೆ. ಆಮೇಲೆ ಅವ್ರುಗಳು ಬಂದು ನಮ್ಮನ್ನ ಎಷ್ಟು ಚೆನ್ನಾಗಿ ಹಗ್ ಮಾಡಿ, ನಿಮ್ ಶೋ ಎಲ್ಲ ನೋಡ್ತಿರ್ತೀನಿ ಕಣ್ರೋ, ಸಖತ್ತಾಗಿ ಮಾಡ್ತೀರಾ, ಅದ್ರಲ್ಲಿ ನನಗೆ ಪ್ಯಾಕು ಈ ಕುಳ್ಳ ಸಂಜು ಬಸ್ ಅಂದ್ರೆ ಸಖತ್ ಇಷ್ಟ ಅಂತ ಹೇಳ್ತಾರೆ ಅಂದ್ರೆ, ನನಗ ಇಷ್ಟೊಂದು ಪುರ್ಸೊತ್ತಾಗಿದಾರ ಇವರು ನಮ್ ಕಾರ್ಯಕ್ರಮ ನೋಡಷ್ಟು. ಈಗ ಜನಸಾಮಾನ್ಯರು ಮನೇಲಿ ಕೂತಿರ್ತಾರೆ, ವೀಕೆಂಡ್ ಅವ್ರು ಸ್ಟ್ರೆಸ್ ಆಗಿರುತ್ತೆ, ಹಂಗಿಂಗ್ ಕೂತಿರ್ತಾರೆ, ಇವರು ನಮ್ ಕಾರ್ಯಕ್ರಮ ನೋಡೋಷ್ಟು ಪುರ್ಸೊತ್ತಾಗಿದಾರ. ಹಾ, ಸೊ ಅಂದ್ರೆ ನಮ್ ಕಾರ್ಯಕ್ರಮ ಯಾವ ಲೆವೆಲ್ಗೆ ಹೋಗಿ. ಯಶ್ ಸರ್ ಏರ್ಪೋರ್ಟ್ ಅಲ್ಲಿ ಇದ್ದಾಗ ಅವರು ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ರೀ, ತುಂಬಾ ಇಷ್ಟ, ನಮ್ಮ ಮಮ್ಮಿ ನಿಮ್ ದೊಡ್ಡ ಫ್ಯಾನು ಅಂತ ಹೇಳ್ಬೇಕಾದ್ರೆ, ಅಬ್ಬಾ ಯಾರು ಯಶ್ ಸರ್ ಅಂದ್ರೆ ನ್ಯಾಷನಲ್ ಸ್ಟಾರ್ ಗುರು. ಅವ್ರನ್ನ ನಾವ್ ಹಿಂಗ್ 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 ಮುಟ್ಟಕ್ಕಾದ್ರೆ ಸಾಧ್ಯನಾ ನಾವು ಅವರನ್ನ? ಅದಕ್ಕೆ ಕನ್ಸು, ನಾವು ಅವ್ರ ಜೊತೆಗೆ ಮಾತಾಡ್ತಿದೀವಿ. ದೇರ್ ವೇರ್ ನಮಗ್ ಏನ್ ತೋರಿಸುತ್ತೆ, ಅವ್ರಿರೋ ರೀತಿ ನಮ್ಗೆ ಏನ್ ತೋರ್ಸುತ್ತೆ ಅಂತಂದ್ರೆ, ನೀನ್ ಎಷ್ಟೇ ಹೈಟ್ ಆಗಿ ಹೋಗಿದ್ರು ಒಬ್ಬ ಮನುಷ್ಯನ ಮಾತಾಡೋ ಹಂಬಲ್ನೆಸ್ ಇದೆಯಲ್ಲ, ಹಾ ಅಷ್ಟು ಡೌನ್ ಟು ಅರ್ತ್ ಇದೆಯಲ್ಲ ನೀನು, ಅದು ತೋರ್ಸುತ್ತೆ. ಯಶ್ ಸರ್ ಬಿಟ್ಟಿದ್ರೆ ವೀಕ್ಷಕರು ಯಾರ ಗೊತ್ತಿಲ್ಲ, ನಂಗೆ ಹೋಗ್ಬಿಡ್ಬೋದಿತ್ತಲ್ವಾ, ಅವ್ರು ಯಾಕೆ ನಮ್ಮನ್ನ ಗುರ್ತಿಡಿದ್ ಮಾತಾಡಿಸ್ಬೇಕು? ಅದವ್ರಿಗಿರುವ ದೊಡ್ಡತನ ಇಲ್ಲ. ಆಮೇಲೆ ಕಲೆಗೆ ಬೆಲೆ ಕೊಡುವಂತ ಮನಸ್ಥಿತಿ ಇರಬೇಕು ಡೆಫಿನೆಟ್ಲಿ. ಯಾಕೆಂದ್ರೆ ಅವರು ಫ್ರಮ್ ಝೀರೋ ಇಂದ ಲೈಫ್ ನ ನೋಡಿರೋದ್ರಿಂದ, ನಮ್ಮ ಸ್ಟ್ರಗಲ್ ಗಳೆಲ್ಲ ಅವ್ರಿಗೆ ಒಂದು ಅಂದಾಜಲ್ಲಿ ಗೊತ್ತಿರುತ್ತೆ, ನಮ್ಮ ಎಪಿಸೋಡ್ಸ್ ಗಳು ನೋಡಿರೋದ್ರಿಂದ. ಸೊ ಡಿ ಬಾಸ್ ಸರ್ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಭಯ ಇತ್ತು. ಆಮೇಲೆ ಸರ್ ಕ್ಯಾರವನ್ಗೆ ಕರ್ಕೊಂಡ್ ಬನ್ನಿ, ನಿಂಗೇನ್ ತಿನ್ನಕ್ ಇಷ್ಟ, ಎಲ್ಲಾ ಆರ್ಟಿಸ್ಟ್ ಗಳನ್ನು ನಿಮ್ಮನ್ನ ಸಿನಿಮಾಯಿಂದ ಯಾರು ಹೇಳಿದ್ದು? ಮಾಡ್ಲಿ ಬಿಡಿ ಸರ್, ನಾನ್ ಅದಕ್ಕೆಲ್ಲ ಲಂಚ್ ಬ್ರೇಕಿಂಗ್ ಮೊದ್ಲೇ ಲಂಚ್ ತಿಂದು ಬ್ರೇಕ್. ಅಯ್ಯೋ ಅಲ್ಲ, ಅದ್ ಆಕ್ಚುಲಿ ಏನಾಗೋಗ್ಬಿಟ್ಟಿತ್ತು ಅಂದ್ರೆ, ನಂಗೆ ಎಷ್ಟೊಂದ್ ಸತಿ ನಾನು ಅದು ನೋಡ್ತಿದ್ದೆ, ನನ್ ಊಟ ನನಗೆ ತುಂಬಾ ಪುರ್ಸೊತ್ತಲ್ಲಿ ಫೀಲ್ ಮಾಡ್ಕೊಂಡು ಅನುಭವಿಸ್ಕೊಂಡು ಊಟ ಮಾಡೋ ಅಭ್ಯಾಸ. ಇಲ್ಲಿ ಹಂಗಲ್ಲ, ಕೊಟ್ಟಿದ್ ಗಪ ಗಪ ತಿನ್ಬಿಟ್ಟು ಫುಲ್ ರೆಡಿ ಆಗಿ ಮೇಕಪ್ ಆಗಿ ಕುತ್ಕೊಂಡ್ಬಿಡ್ಬೇಕು, ಟಚ್ ಆಗ್ಬಿಟ್ಟು ಇನ್ನೊಂದ್ಸತಿ. ಹಂಗೆ ನಾನು ಟೈಮ್ ಸಾಲಲ್ವೇನೋ ಅಂತ ಅನ್ಬಿಟ್ಟು ಏನ್ ಮಾಡ್ಬಿಟ್ಟೆ, ಪ್ರೀವಿಯಸ್ ಆಗಿ ಊಟ ಮಾಡಿ ಕುತ್ಕೊಂಡ್, ಒಡೆಯ ಶೂಟಿಂಗ್ ಅಲ್ಲಿ ಇದು ಪ್ರೀವಿಯಸ್ ಆಗಿ ಊಟ ಮಾಡಿ ಕುತ್ಕೊಂಡ್ಬಿಟ್ಟೆ, ಫುಲ್ ಆರಾಮ್ ರೆಸ್ಟ್ ಅಂತ. ಆಮೇಲೆ ನನ್ನ ಅಸಿಸ್ಟೆಂಟ್ ಬಂದ್ಬಿಟ್ಟು, ಮೇಡಮ್ ಸರ್ ಕರಿತಾ ಇದಾರೆ, ಇಷ್ಟ ಬೇಗ ಶಾರ್ಟ್ ಕರಿತಾ ಇದಾರೆ, ಇವಾಗ ಬ್ರೇಕ್ ಬಿಟ್ರಲ್ಲ, ಇನ್ನೊಂದು ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಆದ್ರೂ ಇದೆಯಲ್ಲ. ಅಲ್ಲ ದರ್ಶನ್ ಸರ್ ಕರಿತಿದಾರೆ. ದರ್ಶನ್ ಸರ್ ಕರಿತಾವ್ರ ಯಾಕಪ್ಪ, ಸರಿ ಆಯ್ತು ಅಂತ ಇಳಿದ್ಬಿಟ್ಟು ಸರ್ ಕ್ಯಾರವನ್ಗೆ ಹೋದೆ. ಸರ್ ಅಂದೆ, ಕುಳಮ್ಮ ಅಂದ್ರು. ಸರಿ ಆಯ್ತು ಸರ್ ಕೊಡು ಅಂದ್ರು. ತಟ್ಟೆ ತಗೊಂಡ್ ಕೈ ಕೊಟ್ರು. ಏನ್ ಇಷ್ಟ ಅವಳಿಗೆ? ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಏನೇನ್ ಇಷ್ಟ ಅವಳಿಗೆ ಹಾಕ್ಬಿಡು, ಚೆನ್ನಾಗ್ತೀನಿ, ಹೊಟ್ಟೆ ತುಂಬಾ ತಿನ್ ನಾಚ್ಕೊಂಡ್ ನಿಚ್ಕೊಂಡಲ್ಲ ಬೇಡ. ನಾನು ಅಯ್ಯೋ ಕರ್ಮವೇ, ನಾನ್ ಬೇರೆ ಹಂಗ ತಿಂದು ಬಿಟ್ಟಿದೀನಲ್ಲಪ್ಪ. ಆಮೇಲೆ ನಮ್ ಶೂಟಿಂಗ್ ಅಲ್ಲಿ ಊಟ ಮಾತ್ರ ಭರ್ಜರಿ ಆಗಿರತ್ತೆ. ನಂಗೆ ಶೂಟಿಂಗ್ ಅಲ್ಲಿ ಊಟ ಮಾಡಕ್ ಭಾರಿ ಖುಷಿ. ಹೆಂಗೆ ಮುದ್ದೆ, ಸಾರು, ಅನ್ನ, ಪಲ್ಯ, 2 ತರದ ಪಲ್ಯ. ದರ್ಶನ್ ಸರ್ ಮೂವಿ ಅಂದ್ರೆ ಇನ್ನೂ ಆಸಮ್ ಆಗಿರುತ್ತೆ ಊಟ. ಚೆನ್ನಾಗ್ ನಂದೇ ಇವತ್ತು ಜೀವನ, ನಂದೇ ಕಾರಬಾರ ಕ್ಯಾರವನಲ್ಲಿ ಕುತ್ಕೊಂಡು ಶಿಸ್ತಾಗಿ ಊಟ ಮಾಡ್ಬಿಟ್ಟಿದೀನಿ. ಇವ್ರು ತಂದ್ ಕೈ ಕೊಟ್ರೆ ನನ್ನ ಐಟಮ್ಸ್ ಏನೇನ್ ತಿಂದಿದ್ದೀನಿ ಅದೆಲ್ಲ ನೆನಪಾಗ್ತಿದೆ ನಂಗೆ. ಅಯ್ಯೋ ನಾನ್ ಬೇರೆ ತಿನ್ಬಿಟ್ಟಿದ್ದೀನಲ್ಲ, ಇವ್ರು ಮುಂಚೆ ಹೇಳಿದೆ ಸ್ವಲ್ಪ ಲಿಮಿಟ್ ಅಲ್ಲಿ ತಿಂತಿದ್ದೆ ಅಂತ. ಹಂಗೆ ಆಮೇಲೆ ಸರ್ ತಿನ್ನೋ, ನಾನು ಒಂದ್ ಸ್ವೀಟ್ ತಿಂದೆ, ಒಂದ್ ಪಲ್ಯ, ಆಮೇಲೆ ಆಗ್ಲಿಲ್ಲ ಸರ್, ಆಗ್ತಾ ಇಲ್ಲ ಸರ್. ಯಾಕೆ ಹುಷಾರಿಲ್ವಾ? ನಮ್ಮ ಎದುರುಗಡೆಲ್ಲ ತಿನ್ಬಾರ್ದು ಅಂತ. ಸರ್ ಅದು ಲೇಟ್ ಆಗಿ ಇವ್ರು ಬ್ರೇಕ್ ಬಿಟ್ಟಾಗ ನಂಗೆ ತಿನ್ನಕ್ ಟೈಮ್ ಸಾಲಲ್ಲ ಸರ್, ಅದಕ್ಕೆ ಊಟ ಮುಂಚೆ ಬ್ರೇಕ್ ಬಿಡಕ್ ಮುಂಚೆ ಇಂಡಸ್ಟ್ರಿಯಲ್ಲಿ ಊಟ ಮಾಡ್ತಾರ, ಇವಳು ಬ್ಯಾನ್ ಮಾಡೋದು. ಏನೇನೋ ಮಾತಾಡ್ತಿದಾರೆ ಇವರು. ಇಲ್ಲ ತಿಂತೀನಿ ಸರ್ ಅಂತ. ತಿಂದಿದೀನಿ ಅಂದ್ರೆ ಅವತ್ ನಾನು ಇನ್ನೊಂದ್ 3 ದಿನ ಊಟವೇ ಮಾಡಲ್ಲ ನಾನು. ಹಾಗೆ ಆ ತರ ಕಷ್ಟಪಡ್ತಿದೀನಿ ನಾನು. ಅಲ್ಲ ಊಟ ಮಾಡಿದ್ದು ಅಪರಾಧವೇ, ಹಸುವಾಗಿತ್ತು ಊಟ ಮಾಡಿದ್ರೆ ಅದಕ್ಕೆ ಕಳ್ತ. ಅಯ್ಯೋ ದೇವ್ರ ಹಿಂಗೆಲ್ಲ. ಆಮೇಲೆ ಸರ್ ಇಲ್ಲ ಸುಮ್ಮನೆ ನಾನು ಹೆದರ್ಸಕ್ ಹೇಳಿದ್ದ, ಆಮೇಲೆ ನೀನು ಅದನ್ನ ಸೀರಿಯಸ್ ಆಗಿ ತಿಳ್ಕೊಂಬೇಡ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.